ಕ್ಲೀನ್ ಮಾಡೋಕ್ಕೂ ಬರಲ್ಲ ಅವಳಿಗೆ. ಇದು ವಾಶ್ ಅಂತ ಯಾರಾದ್ರು ಓಕೆ ಮಾಡಿರೋರಿಗೆ ಮಾಡಿ ಯಾಕೆ ಟಾರ್ಚರ್ ಬಿಟ್ಟು ನೀವು ಯಾಕೆ ಮಾಡ್ತಿದ್ದೀರಿ? ಪನಿಷ್ಮೆಂಟ್ ಎಷ್ಟಿದೆ ನೀವು ನೋಡ್ಕೊಳ್ಳಿ. ಅನುಮಾನ ಅಂತ ಜಡ್ಜ್ಮೆಂಟ್ ಕೊಡಬೇಡಿ ನೀವು. ಮಾತಾಡಕ್ಕೆ ಅದ್ರ ಬಗ್ಗೆ ಒಂದ್ ಲೆವೆಲ್ ಬೇಕು. ಜ್ಞಾನ ಇಲ್ಲ ಅಂದ್ರೆ ಮಾತಾಡಬಾರ್ದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲ ದಿನ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ಚಿಕ್ಕದಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. 17 ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ವಿಭಿನ್ನವಾದಂತಹ ವ್ಯಕ್ತಿತ್ವದ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಅದರಲ್ಲಿ 2 ಮನೆ ಈಗಾಗಲೇ ಆಲ್ರೆಡಿ ಹೇಳಿದ್ದೀವಿ ನಾವು. 2 ಮನೆಯನ್ನ ಮಾಡಿದ್ದಾರೆ, ಸ್ವರ್ಗ ನಿವಾಸಿಗಳು ಹಾಗೂ ನರಕ ನಿವಾಸಿಗಳು ಅಂತ. ಸೊ ಸ್ವರ್ಗದಲ್ಲಿ 10 ಜನ ಇದ್ರೆ ನರಕದಲ್ಲಿ 17 ಜನ ಇರುವಂತದ್ದು. ಸೊ ತುಂಬಾನೇ ಟಫ್ ಕಾಂಪಿಟೇಟರ್ಸ್ ಮನೆಯೊಳಗಡೆ ಇದ್ದಾರೆ. ಒಬ್ಬರಿಗಿಂತ ಒಬ್ರು ತುಂಬಾನೇ ವಿಭಿನ್ನವಾಗಿದ್ದಾರೆ. ಕೆಲವೊಬ್ರು ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ ಮನೆಯಲ್ಲಿ. ಉದಾಹರಣೆಗೆ ಅನುಷರ ಇರ್ಬೋದು, ಹಾಗೆ ಮೋಕ್ಷಿತ ಪೈ ಇರ್ಬೋದು, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಉಳಿದವರು ಕೂಡ ಇನ್ನೂ ಕೂಡ ರಂಜಿತ್ ಇರ್ಬೋದು, ಹಾಗೆ ತ್ರಿವಿಕ್ರಮ್ ಅವರೆಲ್ಲ ಇನ್ನೂ ಕೂಡ ಓಪನ್ ಅಪ್ ಆಗ್ಬೇಕು ಅಂತ ಅನಿಸ್ತಾ ಇದೆ ಮೊದಲ ದಿನದನ್ನು ನೋಡಿದಾಗ. ಹಾಗೆ ಅಷ್ಟು ಜನ ಇದ್ದಾಗ ಜಾಸ್ತಿಯಾಗಿ ಧ್ವನಿ ಎತ್ತಾ ಇರುವಂತದ್ದು ಚೈತ್ರ ಕುಂದಾಪುರ ಹಾಗೂ ಲಾಯರ್ ಜಗದೀಶ್ ಅವರು. ಇಬ್ಬರ ಮಧ್ಯೆ ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಒಂದು ವಾರ್ ನಡೆದು ಬಿಟ್ಟಿದೆ. ಮೊದಲ ದಿನನೇ ಮನೆಯೊಳಗಡೆ ಚೈತ್ರ ಕುಂದಾಪುರ ಅವರನ್ನೇ ಮೊದಲ ವಾರದಲ್ಲಿ ನಾಮಿನೇಟ್ ಮಾಡಿದ್ದಾರೆ. ಸೊ ನೇರವಾಗಿ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇನ್ನು ಸ್ವರ್ಗ ನಿವಾಸಿಗಳು ನರಕದ ನಿವಾಸಿಗಳಿಗೆ ಕೆಲಸ ಕೊಡ್ಬೇಕಿತ್ತು. ಅಂದ್ರೆ ಮನೆಯನ್ನ ಅದ್ರಲ್ಲಿ ಇಬ್ಬರನ್ನ ಚೂಸ್ ಮಾಡ್ಬೇಕಿತ್ತು. ಸೊ ಇಬ್ಬರನ್ನ ಚೂಸ್ ಮಾಡಿದ್ದಾರೆ. ಯಾರು ಸ್ವರ್ಗ ನಿವಾಸಿಗಳು ನರಕದಲ್ಲಿರುವವರು ಇಬ್ಬರನ್ನ, ಯಾರನ್ನಂದ್ರೆ ಒಂದು ಚೈತ್ರ ಕುಂದಾಪುರ, ಇನ್ನೊಂದು ಗೋಲ್ಡ್ ಸುರೇಶ್ ಅವರನ್ನ ಚೂಸ್ ಮಾಡಿದ್ದಾರೆ. ಇಬ್ರು ಕೂಡ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಸ್ವರ್ಗ ನಿವಾಸಿಗಳ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂತ. ಸೊ ಚೈತ್ರ ಕುಂದಾಪುರ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಕ್ಲೀನ್ ಮಾಡಿದ್ರು. ಅದಾದ್ಮೇಲೆ ಗೋಲ್ಡ್ ಸುರೇಶ್ ಅವರು ಕೂಡ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ರು. ಈ ಟೈಮ್ ಅಲ್ಲಿ ಏನು ಚೈತ್ರ ಕುಂದಾಪುರ ಕ್ಲೀನ್ ಮಾಡಿಲ್ಲ ಅಂತ ಯಾರು ನಮ್ಮ ಲಾಯರ್ ಜಗದೀಶ್ ಅವರು ಸೀದಾ ಹೋಗ್ಬಿಟ್ಟು ಕ್ಲೀನ್ ಮಾಡಿಲ್ಲ, ನೋಡಿ ಇಲ್ಲೆಲ್ಲ ಹಂಗೆ ಇದೆ ಅಂತ ಅಂದ್ಬಿಟ್ಟು ಅವರೇ ಕ್ಲೀನ್ ಮಾಡಕ್ ಹೋಗ್ತಾರೆ. ಇದರಿಂದಾಗಿ ಏನಾಯ್ತು, ಸ್ವರ್ಗ ನಿವಾಸಿಗಳು ಎಲ್ಲರೂ ಕೂಡ ಲಾಯರ್ ಜಗದೀಶ್ ಮೇಲೆ ಆರೋಪ ಮಾಡಿದ್ರು, ಇದು ನೀವು ತಪ್ಪು ಮಾಡಿದ್ರು, ರೂಲ್ಸ್ ಬ್ರೇಕ್ ಮಾಡಿದ್ರಿ ಅಂತ. ಹೀಗಾಗಿ ಲಾಯರ್ ಜಗದೀಶ್ ಅವರು ಕೂಡ ಕೋಪಗೊಂಡ್ರು. ಇಲ್ಲ, ಅವ್ರು ಕ್ಲೀನ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ನಮ್ಮ ಮನೇನ ನಾನ್ ಕ್ಲೀನ್ ಮಾಡಕ್ ಹೋದೆ ಅಂತ, ನಮ್ಮ ಇಲ್ಲಿ ಸುತ್ತಮುತ್ತ ಕ್ಲೀನ್ ಆಗಿರ್ಬೇಕು, ಅದಕ್ಕಾಗಿ ನಾನು ಹೋದೆ ಅಂತ. ಕ್ಲೀನ್ ಮಾಡೋಕ್ಕೂ ಬರಲ್ಲ ಅವಳಿಗೆ. ಇದು ವಾಶ್ ಅಂತ ಯಾರಾದ್ರು ಓಕೆ ಮಾಡಿರೋರಿಗೆ ಮಾಡಿ ಯಾಕೆ ಟಾರ್ಚರ್ ಬಿಟ್ಟು ನೀವು ಯಾಕೆ ಮಾಡ್ತಿದ್ದೀರಿ? ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಸರ್. ಪ್ಲೀಸ್ ಬಿಡಿ ಬ್ರದರ್. ಇಲ್ಲೂ ನಾವು ಇವಾಗ ಬ್ರೇಕ್ ಮಾಡಿದೀವಿ ರೂಲ್ ನ. That's not a rule breaking. No, you cleaned it right in front of our eyes. ನೀವು ಒಬ್ಬ ಮಾಡೋ ತಪ್ಪಿಗೆ ಇಡೀ ಟೀಮಿಗೆ ತಪ್ಪು. ಅಲ್ಲ ಗುಂಪು 4 ಜನ ಮಾತಾಡ್ಕೊಂಡ್ರೆ ಟೀಮ್ ಆಗ್ಬಿಡಲ್ಲ. ಇಲ್ಲ ನಾನು ಗೇಮ್ ಆಡಿದ್ರೆ ಚೆಕ್ಮೇಟ್ ಆಡೋದು. ಹೀಗಾಗಿ ಒಂದು ಮಾತು ಹೇಳೋದಂತಂದ್ರೆ ಲಾಯರ್ ಜಗದೀಶ್ ಅವರು ಅವ್ರ ಮೇಲೆ ಸಾಕಷ್ಟು ಅಂದ್ರೆ ಮನೆ ಮಂದಿ ಎಲ್ರೂ ಕೂಡ ಸ್ವರ್ಗ ನಿವಾಸಿಗಳು ಎಲ್ರೂ ಕೂಡ ಕೋಪಗೊಂಡಿದ್ದಾರೆ. ಯಾಕಂತಂದ್ರೆ ತಪ್ಪು. ಯಾಕಂದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಕೆಲಸ ಕೊಟ್ಟಿರುವಂತದ್ದು, ಅಲ್ಲಿ ಮಾಡಿರೋದು ಲಾಯರ್ ಜಗದೀಶ್ ಅವರು ಕೆಲಸ ಮಾಡಿರುವಂತದ್ದು. ಹೋಗ್ಬಿಟ್ಟು ಚೈತ್ರನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಹೋದ್ರು. ಸೊ ಹೀಗಾಗಿ ಇದೆಲ್ಲ ಒಂದಿಷ್ಟು ವಾಗ್ವಾದ ಆಯ್ತು ಮನೆಯಲ್ಲಿ. ಲಾಯರ್ ಜಗದೀಶ್ ಅವರು ಮಾತನಾಡಿದ್ರು. ಭವ್ಯ ಗೌಡ ಇರ್ಬೋದು, ಹಾಗೆ ಐಶ್ವರ್ಯ ಇರ್ಬೋದು, ಎಲ್ಲ ಕೂಡ ಕೋಪಗೊಂಡ್ರು. ನೀವ್ ಮಾಡಬಾರ್ದಿದ್ದೆಲ್ಲ, ಯಾಕಂತಂದ್ರೆ ಅವರು ಸ್ವಲ್ಪ ನರಕದವರು ಮಾಡ್ಬೇಕು ಕೆಲ್ಸನ ಅಂತ ಅಂದ್ಬಿಟ್ಟು ಇದೆಲ್ಲ ಒಂದಿಷ್ಟು ಜಗಳ ಆಯ್ತು ಮನೆಯಲ್ಲಿ. ಸಿಕ್ಕಾಪಟ್ಟೆ ಜಗಳ ಆಯ್ತು. ಇದೆಲ್ಲ ಆದ ನಂತರ ನೀರು ಕೂಡ ಕೇಳಿದ್ರು ನರಕದವರು. ನೀರು ಕೇಳಿದಾಗ ಏನು ಸ್ವರ್ಗದವರು ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಕೂಡ ಒಂದಿಷ್ಟು ಮನಸ್ತಾಪ ಆಯ್ತು, ಜಗಳ ಆಯ್ತು. ಮುಖ್ಯವಾಗಿ ಉಗ್ರಂ ಮಂಜು ಅವರು ಕೂಡ ಜಗಳ ಮಾಡಿದ್ರು. ತುಂಬಾನೇ ಆ ಮನುಷ್ಯರನ್ನು ನೋಡಿದಾಗ್ಲೇ ಅನ್ಸ್ಬಿಡುತ್ತೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಜೊತೆಗೆ ಚೈತ್ರ ಕುಂದಾಪುರ, ಅದರ ಜೊತೆಗೆ ಚೈತ್ರ ಕುಂದಾಪುರ ಅವರಿಗೆ ಏನು ರೂಲ್ಸ್ ಅನ್ನ ಹೇಳೋದಕ್ಕಾಗಿ ರೂಲ್ಸ್ ಬುಕ್ ಅನ್ನ ಹಿಡ್ಕೊಂಡು ಯಮುನಾ ಶ್ರೀನಿಧಿ ಅವರು ಬಂದ್ರು. ಆ ಟೈಮಲ್ಲಿ ಇಬ್ರಿಗೂ ಕೂಡ ಜಗಳ ಆಯ್ತು. ಯಾರಿಗೆ? ಯಮುನಾ ಶ್ರೀನಿಧಿ ಮತ್ತೆ ಚೈತ್ರ ಕುಂದಾಪುರ ಅವರಿಗೆ ಜಗಳ ಆಯ್ತು ಅನ್ನುವಂಥದ್ದು. ಚೈತ್ರ ಅವರ ಕೋಪವನ್ನ ನೋಡಿ ಮನೆ ಮಂದಿಗೆ ಎಲ್ರಿಗೂ ಶಾಕ್ ಆಯ್ತು. ಏನ್ ಈ ತರ ಮಾತಾಡ್ತಾರೆ, ಸಖತ್ ಅಗ್ರೆಸಿವ್ ಆಗಿದ್ದಾರೆ ಇವ್ರು ಕೂಡ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳಿದ್ರು. ಆ ಒಂದು ಕಾರಣದಿಂದಾಗಿ ಯಾರು ಎಲ್ರೂ ಕೂಡ ಸ್ವರ್ಗ ನಿವಾಸಿಗಳು ಎಲ್ರೂ ಕೂಡ ಆಲ್ಮೋಸ್ಟ್
ಚೈತ್ರ ಕುಂದಾಪುರ ಅವರನ್ನ ಮೊದಲ ವಾರದಲ್ಲಿ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥದ್ದು. ಬಿಗ್ ಬಾಸ್ ಈ ಒಂದು ಅವಕಾಶನ ಕೊಟ್ಟು ಅಂದ್ರೆ ಡೈರೆಕ್ಟ್ ನಾಮಿನೇಟ್ ಯಾರನ್ನ ಮಾಡ್ತೀರಾ ಅಂತ ಕೊಟ್ಟಾಗ ನರಕ ನಿವಾಸಿಗಳಲ್ಲಿ ಚೈತ್ರ ಕುಂದಾಪುರ ಅವರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಲಾಯಿತು. ಸೊ ಆದ್ರೂ ಕೂಡ ಚೈತ್ರ ಕುಂದಾಪುರ ಮಾತು ಬಿಡ್ಲಿಲ್ಲ. ತನ್ನ ಮಾತಲ್ಲಿ ಸಾಕಷ್ಟು ಹೇಳಿದ್ರು, ನಾನಿರೋದೇ ಹೀಗೆ, ನನ್ ಏನಿದೆ ನಾನು ಅದನ್ನ ತೋರಿಸ್ಕೊಂತೀನಿ, ನಾನು ಹಿಂಗೆ ಇರೋದು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಇದು ಕೂಡ ಒಂದಿಷ್ಟು ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ಕೂಡ ಎತ್ತಿ ತೋರಿಸುತ್ತೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಕೂಡ ನೋಡ್ಬೇಕು, ಟಾಸ್ಕ್ಗಳು ಆಗ್ತಾ ಇದೆ. ಸೊ ಇವತ್ತು ಕೂಡ ಟಾಸ್ಕ್ ಇದೆ, ಟಾಸ್ಕ್ಗಳು ಕೂಡ ಆರಂಭ ಆಗೋದಕ್ಕೆ ಇನ್ನೂ ಕೂಡ ಶುರು ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಮೊದಲ ವಾರನೇ ಮೊದಲ ದಿನನೇ ಕೆಲವೊಬ್ರು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅನ್ನುವಂಥದ್ದು. ಸೊ ಚೈತ್ರ ಹಾಗೆ ಲಾಯರ್ ಜಗದೀಶ್ ಮಧ್ಯೆ ನಿಜಕ್ಕೂ ಮುಂದೆ ಯಾವ ರೀತಿಯಾಗಿ ಜಗಳಗಳು ಏನು ಮುಂದುವರಿತಾ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ಯಮುನಾ ಶ್ರೀನಿಧಿ ಅವರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಜೊತೆಗೆ ಅಷ್ಟೇ ತನ್ನ ಮಾತನ್ನು ತನ್ನ ಬಿಟ್ಕೊಡಲ್ಲ, ಅವರು ಆ ತರ ಮಾತಾಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದಿಷ್ಟು ಫೈಟ್ ಅಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡಿದ್ರೆ ಮೊದಲ ವಾರದ ಮೊದಲ ಸಂಚಿಕೆಯನ್ನ ನೋಡಿದ್ರೆ ಕಮೆಂಟ್ ಮಾಡ್ಬೋದು. ಇದರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾಗಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆ ವಾಹಿನಿ.